ನೋಡಿ ಈಗ ನಾನೊಂದು ವಡೆ ಮಾಡ್ತೀನಿ. ವಡೆ ಯಾವುದ್ರಲ್ಲಿ ಅಂದರೆ ಇದು ನಮ್ಮ ಓಣದ ರೆಸಿಪಿ ಅಲ್ಲ, ಯಾಕೆಂದರೆ ವಡೆ ಮಾಡೋದು ಸ್ವಲ್ಪ ಅಪರೂಪ. ಅದನ್ನು ನಾನು ಮಾಡ್ತಾ ಇದ್ದೀನಿ, ಯಾಕೆಂದರೆ ನನ್ನ ಮಕ್ಕಳ ಫ್ರೆಂಡ್ಸ್ ಎಲ್ಲ ಬರ್ತಾ ಇರೋದ ಕಾರಣ ನಾನು ವಡೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅಲಸಂದೆ ಕಾಳು ನೆನೆಸಿಟ್ಕೊಂಡಿದ್ದೀನಿ, ಹಿಂಗು ಮತ್ತು ಇದು ಏನಂದರೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ರಿಫೈಂಡಲ್ಲಿ ಕರಿತೀನಿ. ಇದಕ್ಕೆ ರುಬ್ಬಾದ್ಮೇಲೆ ಈಗಲೇ ಉಪ್ಪು ಹಾಕ್ತಾಯಿಲ್ಲ, ಉಪ್ಪು ಹಾಕಿದರೆ ನೀರು ಬಿಟ್ಬಿಡುತ್ತೆ ಅಂತ. ಆಮೇಲೆ ಇದೆಲ್ಲ ಮಿಕ್ಸ್ ಮಾಡೋ ಟೈಮ್ನಲ್ಲಿ ನಾನು ಉಪ್ಪನ್ನು ಹಾಕೊಳ್ತೀನಿ. ಇವತ್ತು ಅಲಸಂದೆ ಬೀಜದ್ದು ವಡೆ. ಓಕೆ, ನೋಡಿ ಅಲಸಂದೆ ಕಾಳು ತರಿಯಾಗಿ ರುಬ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದೆ, ಕರಿಬೇವು, ಈರುಳ್ಳಿ. ನನ್ನ ಈ ಹಬ್ಬಕ್ಕೆ ನಾವು ಬೇರೆ ಯಾವುದಕ್ಕೂ ಈರುಳ್ಳಿ ಹಾಕಲ್ಲ, ಅದೇನಂತ ಗೊತ್ತಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ, ಆದರೆ ಈ ವಡೆ ಮಾಡುವಾಗ ಈರುಳ್ಳಿ ಹಾಕದೇ ಇದ್ರೆ ಸರಿ ಆಗಲ್ಲ ಅಂತ ಬಿಟ್ಟು ನಾನು ಈ ವಡೆಗೆ ಮಾತ್ರ ಹಾಕ್ತಾ ಇರೋದು. ಮಿಕ್ಕಿದ ಯಾವುದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಏನು ನಾನು ಹಾಕಿಲ್ಲ. ಮಿಕ್ಸ್ ಮಾಡ್ಕೊಳ್ಳುವ ನಾನು ಮಾಡೋ ಟೈಮಲ್ಲಿ ಅದಕ್ಕೆ ಉಪ್ಪು ಹಾಕ್ತೀನಿ. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಡೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಅಲಸಂದೆ ಕಾದಿದ್ದು ಇದೆಲ್ಲ ನೋಡಿ ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗಂದ್ರೆ ಬೇಳೆದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಕ್ರಿಸ್ಪ್ ಆಗಿಬಿಟ್ಟು ಒಳಗಡೆ ಚೆಂದಾಗಿ ಸಾಫ್ಟಾಗಿರುತ್ತೆ, ಒಳಗಡೆ ತುಂಬ ಕ್ರಿಸ್ಪಿ ಆಗಿರುತ್ತೆ ಹೊರಗಡೆ. ಯಾವಾಗಲೂ ಬೇಳೆ ತಿಂದು ಬೇಜಾರಾದವರು ಈ ಥರ ಮಾಡ್ಕೊಳ್ಳಿ, ಒಂಥರ ಚೇಂಜ್ ಅಷ್ಟೇ. ನಾನು ಬೇರೆ ಯಾವುದಕ್ಕೂ ಅದು ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ, ಏನಕ್ಕೆ ಹಾಕಲ್ಲ ಅಂತ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿಲ್ಲ, ಅದು ಇದೊಂದಕ್ಕೆ ಹಾಕಿದ್ದೇನೆ ಅಷ್ಟೇ. ಓಕೆ, ಓಣದ ಇದರಲ್ಲಿ ಊಟದಲ್ಲಿ. ಮತ್ತು ಇದೇನು ಓಣಕ್ಕೆ ಮಾಡೋದಲ್ಲ, ನಾನು ಇಲ್ಲಿನವರು ಪಾಪ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಅವರಿಗೆ ಏನಾರು ಸ್ಪೆಷಲ್ ಮಾಡಬೇಕಲ್ಲ ಅಂತ ಬಿಟ್ಟು ಜೊತೆಗೆ ಇದೊಂದು ಮಾಡಿದ್ದೆ ಅಷ್ಟೇ. ಚೆನ್ನಾಗಿರುತ್ತಲ್ಲ ಕ್ರಿಸ್ಪಿಯಾಗಿ. ಮೀಡಿಯಮ್ ಒಲೆಯಲ್ಲಿ ಮಾಡಿದರೆ ಬೆಂಕಿಲಿ ಮಾಡಿದರೆ ಸಾಕು, ಯಾಕೆಂದರೆ ಇದು ಸ್ವಲ್ಪ ಬ್ರೌನ್ ಇರುತ್ತಲ್ವ, ಅದಕ್ಕೆ ಬೇಗ ಬ್ರೌನು ಆಗಿಬಿಡತ್ತೆ. ಫಸ್ಟು ಒಳ್ಳೆಯ ಉರಿಲಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳಿ, ಆಮೇಲೆ ನಿಧಾನ ಮಾಡಬೇಕು, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ. ಅಲಸಂದೆ ಕಾಳು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಇದು ಏನು ಉಪ್ಪು, ಸ್ವಲ್ಪ ಹಿಂಗು ತರಿಯಾಗಿ ರುಬ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದು. ನಾವು ನೀರೇನು ಮಾಡಿದೆ, ಒಡೆದು ಮಾಡ್ತಿರಲ್ಲ, ಬೇಳೆ ವಡೆ ಅದೇ ಥರ ಮಾಡೋದಷ್ಟೆ. ಬೇಳೆ ವಡೆಗೂ ಇದಕ್ಕೂ ಸ್ವಲ್ಪ ಟೇಸ್ಟ್ ತುಂಬ ವ್ಯತ್ಯಾಸ ಇರುತ್ತೆ. ಅದೊಂಥರ ಬೇರೆ ಟೇಸ್ಟು, ಇದೊಂಥರ ಬೇರೆ ಟೇಸ್ಟ್. ಅದು ತೆಗಿತಾ ಇದ್ದೀನಿ. ಇಷ್ಟು ಬ್ರೌನ್ ಆದರೆ ಸಾಕು, ಒಳ್ಳೆ ಕ್ರಿಸ್ಪಿಯಾಗಿ ಚೆಂದಾಗಿರುತ್ತೆ. ರೆಡಿ ಆಯಿತು ವಡೆ, ಅಲಸಂದೆ ಕಾಳ್ದು ವಡೆ. ಇದು ತುಂಬ ಕ್ರಿಸ್ಪಿಯಾಗಿ ಬೇಗ ಮಾಡ್ಬೋದು, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ, ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಿನ್ನು ನೋಡಿದ ಮೇಲೆ ಕಮೆಂಟ್ಸ್ ಮಾಡಿ.